ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಈ ದಿನ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ನಿಂಗೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಜನತಾ ಶಿಕ್ಷಣ ಸಂಸ್ಥೆ ಹಾಗೂ ಮಾಜಿ ಶಾಸಕರು ಕೆಳಗೋಡು ಕ್ಷೇತ್ರ ಇವರ ಆಶೀರ್ವಾದದೊಂದಿಗೆ ಸಮಾರಂಭದ ಅಧ್ಯಕ್ಷ ಶ್ರೀ ನಿಂಗೇಗೌಡ ಅವರು, ಅಧ್ಯಕ್ಷರು PSAS ಹೊಳಲು ಹಾಗೂ ಗೌರವಾನ್ವಿತ ಅಧ್ಯಕ್ಷರು HP ರಾಮನ್ ಅವರು, ಸರದ ಶಂಕರೇಗೌಡ ಅವರು ನಡೆಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಪ್ರಾಥಮಿಕ ಸಹಕಾರ ಸಂಘ ಬಹುಶಃ ಸಹಕಾರ ಸಂಘದಲ್ಲಿ ಹಲವಾರು ಡಿಫ್ರೆಂಟ್ಗಳು ನೀವು ನೋಡ್ತಾ ಇದ್ದೀರಿ. ಪ್ರತಿ ಸಹಕಾರ ಸಂಘದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಬಂದೇ ಬರ್ತದೆ. ಅದಕ್ಕೆ ಕಾರಣಕರ್ತೇನಪ್ಪ ಅಂದರೆ ನಮ್ಮ ನಿರ್ದೇಶಕಗಳಿಂದ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಲರ್ಕ್ಗಳು, ಸೆಕ್ರೆಟರಿಗಳು, ಇಲ್ಲಿಂದ ತತ್ವಿಕವಾದ ಬೇರೆ ಸೆಕ್ರೆಟರಿಗಳು, ಕ್ಲರ್ಕ್ಗಳು, ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಬರ್ತಾ ಇರುವಂಥದ್ದು. ಅದನ್ನು ಕಣ್ಣಿಟ್ಟು ಅಲ್ಲಿ ಜನಪ್ರತಿನಿಧಿಗಳು ಕಾದಿ, ಅದನ್ನು ಸ್ವಲ್ಪ ಮುಖಂಡರು ಕಾದಿ ಅಂತ ಅದಕ್ಕೆ ಅವೆಲ್ಲ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಸಭೆಯೇ ಈ ಒಂದು ವಾರ್ಷಿಕ ಮಹಾಸಭೆ. ಅದರಿಂದ ಇದು ಸಹಕಾರ ಸಂಘವಿದೆ. ಇದು ಭಾಳ ಹಳ್ಳಿಗಳಲ್ಲಿ ಒಂದು ನಮಗೆ ಏನಿರಲಿ, ನಾವು ಒಂದು ಶೇರ್ ಇಡ್ಬೋದು, ಡಿಪಾಸಿಟ್ ಇಡ್ಬೋದು, ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದ್ರಲ್ಲಿ ಬಂತಕ್ಕಂಥ ಏನು ಹಣ ಅದು ನಮಗೆ ಬರ್ತದೆ. ಅದೇ ಅವ್ರಿಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಅದ್ರಲ್ಲಿ ಸ್ವಲ್ಪ ಈ ಕೆಲವು ಧರ್ಮ ಫಂಡ್ಗಳಿರ್ತವೆ, ಅದನ್ನು ಕೊಡಬೇಕಾಗ್ತದೆ. ಇದು ಮುಖ್ಯವಾಗಿ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಗೌಡಿದ್ದಾಗ ಹೇಳ್ತಾ ಇದ್ರು, ಅನೇಕ ಈ ನಮ್ಮ ರೈತರಿಗೆ ಬೇಕಾದಂಥ ನೇಗಿಲುಗಳು, ಇದು ಸಲಕರಣೆಗಳು ನಾವು ಅಂಗಡಿ ಮಾಡಿರಲಿಲ್ಲ. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಒಂದು ವ್ಯವಸ್ಥೆ, ಒಂದು ಪ್ರಾವಿಷನ್ ಸ್ಟೋರು, ಒಂದು ಏನು ದಿನನಿತ್ಯ ಬೇಕಾಗ್ತದೆ ರೈತರಿಗೆ, ಔಷಧಿಗಳಿಗೆ ಪಂಪ್ ಆಗ್ಬೋದು, ನೇಗಿಲುಗಳಾಗ್ಬೋದು, ಏನು ಆ ಉಪಕರಣಗಳನ್ನ ಇಟ್ಕೊಂಡು ಅದನ್ನು ಕಡಿಮೆ ಬಡ್ಡಿನಲ್ಲಿ, ಈಗ ಹೊರಗಡೆ ತಂದು ಜಾಸ್ತಿ ಆಗ್ತದೆ, ಕಡಿಮೆ ಬಡ್ಡಿನಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಗೌಡ್ರಿದ್ದಾಗಲೇ ಹೊರಗಡೆ ಹೋಗಿ ಗೆಜ್ಜೆಗೆರೆ ಎಲ್ಲೋ ಆ ಕಡೆ ಒಂದು ಬಹಳ ಮುಖ್ಯವಾದಂಥದ್ದು ಇವತ್ತಿನ ಮಳೆ ಕನ್ನಂಬಾಡಿ ತುಂಬಿದೆ.